ಸಿದು ಎಲ್ಲ ರೆಡಿ ಅಲ್ಲ ಅವನಮ್ಮ ಎಲ್ಲ ರೆಡಿಯೇ? ಹಾ ಬಾವಾ ಮಾಡ್ಕೋತಿದ್ದೀವಿ. ಆ ಪಾಸ್ಪೋರ್ಟ್ ಬದ್ರಾಗ ಇಟ್ಕೊಳ್ಳ, ಅಕಸ್ಮಾತ್ ಅದೇನಾರ ಕಳ್ಗಿಳ್ದು ಹಾಕ್ಬಿಟ್ಯಾ ಆಮೇಲೆ ವಾಪಸ್ ಬರೋಕ್ಕೆ ಬಹು ಕಷ್ಟ ಆಗೋಯ್ತದೆ. ಹುಷಾರಾಗಿ ಇಟ್ಕೊ ತಿನ್ಕೊಂಡು ಬಿಡೋಣ. ಅಲ್ಲಿ ಬಹು ಚಳಿ ಇದ್ದದಂತೆ. ನಮ್ಮ ಸಿದ್ದೇಗೌಡಂಗೆ ಚಳಿ ಅಂದ್ರೆ ಆಗಕ್ಕಿಲ್ಲ. ಅದಕ್ಕೆ ಶಾಲು ಮಫ್ಲರು ಟೋಪಿ ಆಮೇಲೆ ಆ ಶೂ ಸಾಕ್ಸು ಎಲ್ಲನೂ ಹಾಕೊಳ್ಳೋದು ಮರಿಬಿಡಕ್ಕನವ. ಅಣ್ಣ ಇದನ್ನೆಲ್ಲ ಹೇಳಿದೆ ತಾನೆ, ಎಷ್ಟೆಲ್ಲ ಹೇಳ್ತೀಯಾ? ಬಿಡು, ಎಲ್ಲ ಮಡಿಕೊಂಡಿದೀವಿ. ಲೇ ಅಣ್ಣನಾಗಿ ನಿನ್ನ ಬಗ್ಗೆ ಕಾಳಜಿ ಮಾಡ್ಬೇಕಾದ್ ನನ್ನ ಕರ್ತವ್ಯಕ್ಕಲ್ಲ. ಓ ಗೊತ್ತಿಲ್ದೇ ಇರೋ ಜಾಗಕ್ಕೆ ಹೋಗ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕಂತೆ. ತಡ ಆಯ್ತು, ಬಿರ್ಬಿರ್ ರೆಡಿಯಾಗಿ ಬಂದ್ಬಿಡಿ. ನಾನು ಆಚೆ ಕಾಯ್ತಾ ಇರ್ತೀನಿ. ನಿಂತ್ಕೊಳ್ರಿ. ಇಷ್ಟೆಲ್ಲ ಮಾತಾಡೋದ್ರ ಬದಲು ನೀವೇ ಅವ್ರ ಬಟ್ಟೆಗಳನ್ನೆಲ್ಲ ತಗೊಂಡು ನೀಟಾಗಿ ಐರನ್ ಮಾಡಿ ನೀಟಾಗಿ ಮರ್ಚಿಟ್ಟು ಅದನ್ನೆಲ್ಲ ಪ್ಯಾಕ್ ಮಾಡಿ ಕೊಟ್ಬಿಡ್ಬೋದಾಗಿತ್ತಲ್ಲ ಅವ್ರಿಗೆ. ಏನಾಯ್ತು? ಯಾಕೆ ಹಿಂಗೆ ಕೆಂಡ ತುಳ್ದೊಳಗೆ ಆಡ್ತಾ ಇದೆಯೇ? ಏನೂ ಆಗಿಲ್ಲ ರೀ. ನಿಮ್ಮ ದೃಷ್ಟಿಲಿ ಎಲ್ಲ ತುಂಬ ಒಳ್ಳೆಯದೇ ಆಗಿದೆ. ಅಲ್ಲ ರೀ, ನೀವು ಹನಿಮೂನ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮಿಬ್ಬರಿಗೆ ನೀವು ಹನಿಮೂನ್ಗೆ ಹೋಗೋದಕ್ಕೆ ಬುಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ಎಷ್ಟು ಖುಷಿ ಪಟ್ಟೆ ಗೊತ್ತಾ? ಆದರೆ ನೀವು ಮಾಡಿದ್ದಾದ್ರೂ ಏನು? ನಮ್ಮಿಬ್ರಿಗೂ ಹನಿಮೂನ್ ಪ್ಯಾಕೇಜ್ ಬುಕ್ ಮಾಡೋದನ್ನ ಬಿಟ್ಟು ಅವರಿಬ್ಬರಿಗೂ ಮಾಡಿಕೊಟ್ಟಿದ್ದೀರಲ್ಲ, ಇದು ಸರಿನಾ? ಅದ್ರಲ್ಲಿ ತಪ್ಪೇನಿದಮ್ಮಿ? ಯಾಕ್ರಿ ತಪ್ಪಿಲ್ಲ? ಯಾಕೆ ತಪ್ಪಿಲ್ಲ ಅಂತೀನಿ. ಒಂದು ಹೆಣ್ಣಾಗಿ ನನಗೂ ಆಸೆ ಇರಲ್ವಾ ನನ್ನ ಗಂಡನ ಜೊತೆ ಒಂದು ಸ್ವಲ್ಪ ದಿವಸ ಎಲ್ಲಾದರೂ ಹಾಯಾಗಿ ಹೊರಗಡೆ ಹೋಗಬೇಕು ಅಂತ? ಈ ಥರ ಏನೂ ಆಸೆ ಕನಸುಗಳು ಇಟ್ಕೊಳ್ಳೋದೇ ತಪ್ಪ? ಮನೆಗೆ ಬಂದಾಗಿಂದ ಈ 4 ಗೋಡೆ, ನಿಮ್ಮ ದಡ್ಡತನ, ಮಾವ, ಆಮೇಲೆ ನಿಮ್ಮ ತಮ್ಮನ ದಬ್ಬಾಳಿಕೆ, ಇದನ್ನು ಬಿಟ್ಟು ನನಗೆ ಬೇರೆ ಏನು ಸಿಕ್ಕಿದೆ? ನಿಮಗೊಂದು ಸ್ವಲ್ಪನಾದರೂ ನನ್ನ ಮೇಲೆ ಪ್ರೀತಿ ಅನ್ನೋದೇ ಇಲ್ವಾ ರೀ? ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ರು ನಿಲಂಬ್ರಿ. ನಾವು ಹನಿಮೂನ್ಗೆ ಹೋಗೋ ಕಾಲ ಮುಗ್ದೋಗದೆ. ಈಗ ಅವರಿಬ್ರು ಹೊಸ್ದಾಗಿ ಮದುವೆ ಆಗವ್ರೆ. ಅವ್ರು ಹೋಗಿ ಬರಲಿ ಬಿಡು, ಚಿಕ್ಕ ಹುಡುಗರು. ಮುಚ್ಚ್ರಿ ಬಾಯ್ನ. ಯಾರ್ರೀ ಚಿಕ್ಕವರು? ಅವಳು ನಿಮ್ಮ ತಮ್ಮಗಿಂತ 5 ವರ್ಷ ದೊಡ್ಡವಳು. ಇನ್ನು ನಿಮ್ಮ ತಮ್ಮನೇನೋ ಒಂದು ಸ್ವಲ್ಪ ಚಿಕ್ಕವನು ಅಂತ ಅಂದರೆ ಒಪ್ಕೋಬೋದು. ನನಗೂ ಅವಳು ಎಲ್ಲ ಹೆಚ್ಚು ಕಮ್ಮಿ ಒಂದೇ ವಯಸ್ಸು. ಹೋಗೋಗಿ ಅವಳನ್ನ ಚಿಕ್ಕವಳು ಅಂತ ಇದ್ದೀರಾ? ನಾಚಿಕೆ ಆಗ್ತಾ ಇಲ್ವಾ ನಿಮಗೆ? ಇನ್ನೊಬ್ಬರನ್ನ ಉದ್ಧಾರ ಮಾಡೋದ್ರಲ್ಲೇ ಜೀವನ ಪೂರ್ತಿ ಕಳೆದು ಬಿಡ್ತೀರಾ ಅನ್ಸುತ್ತೆ. ನಿಮ್ಗೆ ಉದ್ಧಾರ ಆಗಬೇಕು, ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಅನ್ಸೋದೇ ಇಲ್ವಾ? ನಾನು ಉದ್ಧಾರ ಆಗಿ ಆಗೋಗದೆ ನೀನು. ಈಗ ನಾವಿಬ್ರು ಚಂದಾಗಿಲ್ವೇ? ಹಂಗೆ ಅವನು ಉದ್ಧಾರ ಆಗಿ ಅವನ ಹೆಂಡತಿ ಮಕ್ಕಳೆಲ್ಲ ಚಂದಾಗಿರ್ಲಿ ಬಿಡು. ನೀನು ಯಾಕೆ ಹಿಂಗೆ ಹೊಟ್ಟೆ ಕಿಚ್ಪಟ್ಕೊಂಡಿಯೇ? ಹೊಟ್ಟೆ ಕಿಚ್ಚಲ್ಲ ರೀ, ನನಗೆ ಹೊಟ್ಟೆ ಉರಿತಾ ಇದೆ. ನನ್ನ ಆಸೆ ಕನಸುಗಳಿಗೆ ಒಂದು ಸ್ವಲ್ಪನೂ ಬೆಲೆ ಕೊಡದೇ ಇರೋ ನೀವು ಎಂಥ ಗಂಡ? ನನ್ನ ಹತ್ರ ಯಾವತ್ತಾದ್ರೂ ನೀವು ಪ್ರೀತಿಯಿಂದ ನಡ್ಕೊಂಡಿದ್ದೀರಾ? ನನ್ನನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿದ್ದೀರಾ? ಅವರಿಬ್ಬರು ಮುಂದೆ ಮಾತ್ರ ಗಂಡ ಹೆಂಡತಿ ಅಂದರೆ ಹೀಗಿರಬೇಕು, ಪ್ರೀತಿ ಅಂದರೆ ಹೀಗಿರಬೇಕು ಅಂತೆಲ್ಲ ದೊಡ್ಡ ದೊಡ್ಡದಾಗಿ ಭಾಷಣ ಗೀತಿರ್ತೀರಾ. ನೀವು ಯಾವತ್ತಾದರೂ ಒಂದು ದಿವಸ ಆದರೂ ನನ್ನ ಜೊತೆ ಆ ಥರ ನಡ್ಕೊಂಡಿದ್ದೀರಾ? ನನ್ನ ಪ್ರೀತಿಗೆ ನೀವು ಬೆಲೆ ಕೊಟ್ಟಿದ್ದೀರಾ? ಈ ಸಂಪತ್ತಿಗೆ ಯಾಕೆ ನನ್ನ ಮದುವೆ ಮಾಡ್ಕೋಬೇಕಾಗಿತ್ತು? ಯಾವುದಾದ್ರೂ ಹಾಳು ಬಾವಿಗೆ ತಳ್ಬೋದಾಗಿತ್ತಲ್ಲ. ಹಂಗಲ್ಲ ಅದು. ಇಲ್ಲ ರೀ, ಇನ್ನು ನೀವು ಹೇಳೋದು ಏನೂ ಇಲ್ಲ, ನಾನು ಕೇಳಿಸ್ಕೊಳ್ಳೋದು ಏನೂ ಇಲ್ಲ. ಮಾತಾಡಬೇಡಿ ನನ್ನ ಜೊತೆ ನೀವು. ಅಲ್ಲ ಏಯ್, ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳೆ ಇಲ್ಲಿ. ಅಂಕಿ
ವೆಂಕಿ ಹಂಗೇನು ಇಲ್ಲ ವೆಂಕಿ. ಹೂವ ಕಟ್ಟಿದ್ದನ್ನೆಲ್ಲ ಒಳಗಿಡೋಣ ಅಂತ ಎದ್ದೆ ಕಣಪ್ಪ. ಯಾಕೋ ಏನೋ ಇಟ್ಕೊಂಡಂಗಾಯ್ತು ಅಷ್ಟೇ ಕಣಪ್ಪ. ಈಗ ನೀನ್ ಬಂದು ಹಾರೈಕೆ ಮಾಡಿದ್ಯಲ್ಲ, ಎಲ್ಲ ಸರಿ ಹೋಯ್ತು ವೆಂಕಿ. ಬಾಬಾ ಏನು ಅತ್ತೆ ಅಳಿಯ ಇಬ್ರು ಭಾರಿ ಕುಶಲೋಪರಿ ಮಾತಾಡ್ತಾ ಇದ್ದೀರಾ? ಏನೇ ಆದ್ರೂ ನಿಮ್ಮಿಬ್ರು ನಿಂಗೆ ನೋಡ್ತಾ ಇದ್ರೆ ನಂಗೆ ಹೊಟ್ಟೆ ಉರಿತದೆ. ಚೆಲ್ವಿ, ತಮಾಸೆ ಮಾಡ್ಬೇಡ ಕಣವ. ವೆಂಕಿ ನಮ್ಮನೆ ಹಳಿ ಅಲ್ಲ ಕಣವ, ಮಗ ಮಗ ಇದ್ದಂಗೆ ಕಣವ. ಇಂಥ ಮಗ ನನ್ನ ಹೊಟ್ಟೆಲ್ ಹುಟ್ಲಿಲ್ವಲ್ಲ ಅಂತ ಬೇಸರ ಇದ್ರು, ನನ್ನ ಅಳಿಯ ಆದ್ನಲ್ಲ ಅಂತ ಖುಷಿ ಇದೆ ಕಣವ. ನೋಡು, ನಾನು ಹುಸಿ ಎಚ್ಚರಿಕೆ ತಪ್ಪಿದ್ದಕ್ಕೆ ನನಗೆ ಎಷ್ಟೆಲ್ಲ ಆರೈಕೆ ಮಾಡ್ತಿದ್ದಾನೆ ಅಂತ. ಚೆಲ್ವಿ ಚೆಲ್ವಿ, ನೀನ್ ಹೇಳ್ತಿರ್ತೀಯಲ್ಲ ವೆಂಕಿನ ದೇವ್ರ ಮಗ ಅಂತ, ಆ ಮಾತಿವತ್ತು ಸತ್ಯ ಆಗೋಯ್ತು ಕಣವ. ಹೌದು ಕಣವ, ಇವನು ಅತ್ತೆ ಮಾವನ ಪಾಲ್ಗೆ ದೇವ್ರ ಮಗನೇ ಇರ್ಬೋದು, ನನ್ನ ಪಾಲ್ಗೆ ದೇವ್ರಂತ ಗಂಡ, ಈ ಮನೆ ಪಾಲ್ಗೆ ದೇವ್ರಂತ ಅಳಿಯ. ನಿನ್ ಬಗ್ಗೆನೇ ಮಾತಾಡ್ತಾ ಇರೋದು. ಅವನ ಪಾಲ್ಗೆ ನೀನು ಮಗ ಅಂತೆ. ನನಗೇನಾಗಿದೆ ಬಿಡು ವೆಂಕಿ, ವಯಸ್ಸಾಯ್ತಲ್ಲ ಅದಕ್ಕೆ ಹಿಂಗಾಯ್ತು ಅಷ್ಟೇಯ. ನನ್ನ ನೋಡ್ಕೊಳಕ್ಕೆ ನೀನಿರೋವಾಗ ನನಗೇನು ಆಗಲ್ಲ ಕಣಪ್ಪ, ಏನೂ ಆಗಕ್ಕಿಲ್ಲ. ಸರಿ ಆಯ್ತು. ಒಳಗೆ ಚೆಲ್ವಿ ಚೆಲ್ವಿ, ಇಂಥ ಗಂಡನ್ನ ಪಡೆಯೋಕೆ ಲೇ ಬೇರೆ ಮಾತೆಲ್ಲ ಬೇಡಕಲ್ಲ, ಸುಮ್ಕೆ ನಾನು ಲೇನಸ್ ಮಾಡ್ಲಾ ಅಡಗಲ ಫೋನ ಅದಕ್ಕೆ ಪ್ರಸಂಗಿನ ತಗೊಂಬಂದು. ಯಾಕಮ್ಮ ಹಿಂಗೆ ನಿಂತಿದ್ದಿ? ಏನಾದ್ರು ಹೇಳದಿತ್ತೆ? ಅಲ್ಲ ರೀ, ಈ ಮನೇಲಿ ನಾನು ಒಬ್ಳಿದ್ದೀನಿ ಅಂತ ನಿಮಗೆ ಜ್ಞಾಪಕ ಇದೆಯಾ? ನಾನು ಲೆಕ್ಕಕ್ಕೆ ಇಲ್ಲ ಅಲ್ವಾ?
ಏನು ತೀರ್ಮಾನ ತಗೊಂಡ್ರು ನೀವೇ ತಗೋತಾ ಇದ್ದೀರಲ್ಲ? ಯಾಕಮ್ಮ ಹಿಂಗೆ ಮಾತಾಡ್ತಿದ್ದಿ? ನಿನಗೆ ತಲೆಗೆಲ್ಲ ಕೆಟ್ಟದ ಹೆಂಗೆ? ಈ ಮನೇಲಿ ನಡೀತಾ ಇರೋದೆಲ್ಲ ನೋಡ್ತಾ ಇದ್ರೆ ನನ್ನ ತಲೆ ಕೆಟ್ಟೋಗ್ತಾ ಇದೆ. ಏನೇನೋ ಮಾತಾಡ್ತಿದ್ಯಲ್ಲ ನೀನು? ಅಲ್ಲ ನೀನು ಹೋಗ್ಟೋಗ್ದಾಗ ಮಾತಾಡ್ತಾ ಇದ್ರೆ ನನಗೇನು ಅರ್ಥ ಆಗ್ಬೇಡ. ಇನ್ನೇನು ಮಾಡಲಿ? ಸಿದ್ಧನು ಅವಳನ್ನ ಕಳಿಸ್ತಾ ಇದ್ದೀರಂತಲ್ಲ, ನನಗೂ ಒಂದು ಮಾತು ಹೇಳಬೇಕು ಕೇಳಬೇಕು ಅಂತ ನಿಮ್ಗೆ ಅನಿಸಿಲ್ವಾ? ಅಷ್ಟೇನೇನಮ್ಮ ನಿನ್ನ ಬಾಧೆ? ಇದೆಲ್ಲ ನಮ್ಮ ಮರಿಗೆ ಅಡುಂಪಿಲ್ಲಾನು. ಅಪ್ಪಯ್ಯ ಹೋಗಿ ಬರಲಿ ಅಂತ ಕೇಳ್ತಿದ್ದ. ಅವನ ಆಸೆಗೆ ನಾವ್ಯಾಕೆ ತಣ್ಣೀರು ಹಾಕ್ಬೇಕು ಅಂತ ಹ್ಞೂ ಒಂದೇ ಕಣಮ್ಮಿ. ಹಾಗಾದ್ರೆ ಈ ಮನೇಲಿ ನಾನು ಏನು ಅಲ್ವಾ? ಅರ್ಥ ಆಯ್ತು ಬಿಡಿ, ನನಗೆ ಚೆನ್ನಾಗಿ ಅರ್ಥ ಆಯಿತು ಈ ಮನೇಲಿ ನನಗೆ ಯಾವ ಸ್ಥಾನ ಇದೆ ಅಂತ. ಸುಮ್ಕೆ ನೀನು ತಲೆ ಕೆಡ್ಸ್ಕೊಂಡು ಏನೇನೋ ಮಾತಾಡ್ತಾ ಇದೆಯಪ್ಪ. ಹಾಂ ಎಲ್ಲ ಚಿಕ್ಕ ವಿಷಯ ದೊಡ್ಡದು ಮಾಡ್ಕೊಂಡಿದ್ಯಲ್ಲ ನೀನು, ಹೆಂಗೆ ಹೇಳು? ನಿಮಗಿದು ಸಣ್ಣ ವಿಷಯನೇ ಇರ್ಬೋದು. ನಾನು ಹೆತ್ತು ಹೊತ್ತು ಸಾಕಿರೋ ಮಗನ ಬಗ್ಗೆ ನಿರ್ಧಾರ ತಗೋತಿರಲ್ಲ, ನನ್ನ ಒಂದು ಮಾತು ಕೇಳಬೇಕು ಅನಿಸಿಲ್ವಾ? ಹಾಗಾದರೆ ನಾನು ಯಾಕೆ ಈ ಮನೇಲಿ ಇರ್ಬೇಕು ಹೇಳಿ? ನೋಡಮ್ಮಿ, ನಾವು ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ತಾನೆ, ಅವರಿಬ್ಬರು ಜೀವನ ಚೆನ್ನಾಗಿರಲಿ ಅಂತ ತಾನೇ ನಾವು ಇವೆಲ್ಲ ಮಾಡ್ತಾ ಇರೋದು. ನೀನು ಯಾವುದ್ಯಾವುದೋ ವಿಷಯ ತಲೆಗೆ ಹಾಕ್ಕೊಂಡು ಇಲ್ಲೇರೋ ರಂಪ ಮಾಡ್ತಾ ಇದೆಯಾ ಅಷ್ಟೇ. ನಿನಗಿದೆಲ್ಲ ಅರ್ಥ ಆಗೋಕ್ಕಿಲ್ಲ. ನಾನು ಏನೇ ಮಾಡಿದ್ರು ಅದರಿಂದ ಒಂದು ವಿಷಯ ಇರ್ತದೆ ಅಂತ ಅರ್ಥ. ಸುಮ್ಕೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದೇವ್ರ ಥರ ಸುಮ್ಕೆ ಇದ್ಬಿಡಮ್ಮಿ ನೀನು. ಹೌದು ರೀ, ನನಗೇನು ಅರ್ಥ ಆಗಲ್ಲ. ನಮ್ಮ ಮಗಳು ಅದು ಯಾವುದೋ ಹಾಳು ಕೊಂಪೆಗೆ ಸೊಸೆಯಾಗಿ ಹೋಗಿ ಬಾಳ್ತಾ ಇದ್ದಾಳೆ. ಎಲ್ಲ ಇವ್ರಿಗೆ ಮಾಡ್ತಾ ಇದ್ರೆ ನಮ್ಮ ಮಗಳಿಗೆ ಏನಾದರೂ ಮಾಡಬೇಕು ಅಂತ ಯಾಕೆ ಅನ್ಕೋತಾ ಇಲ್ಲ? ಯಾಕ್ರಿ ನೀವು ಇಷ್ಟೊಂದು ಬದಲಾದ್ರಿ? ನಿಮ್ಮ ಜೊತೆಗೆ ನಮ್ಮ ಗಂಡು ಮಕ್ಕಳು ಬದಲಾಗ್ಬಿಟ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ತಲೆ ಕೆಡದೆ ಇನ್ನೇನಾಗುತ್ತೆ? ಆಗಲ್ಲ ರೀ, ನನ್ನ ಕೈಲಿ ಏನಾಗಲ್ಲ. ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಹೊಸಿ ನಿಂತ್ಕೊಳ್ಳಮ್ಮೆ, ಹೊಸಿ ನನ್ನ ಮಾತು ಕೇಳಮ್ಮೆ. ಅಯ್ಯೋ, ಎಂಥ ಪೀಟ್ಲಾಟ ಆಗೋಯ್ತಪ್ಪ ನಂದು. ಹಾಂ, ಇವಳಿಗೆ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಮಡಗ್ಬಿಟ್ಟಪ್ಪ ದೇವರೇ ನನಗೆ. ಎಲ್ಲ ನನ್ನ ಕರ್ಮ ಯಾವತ್ತು ಮುಗಿತೋದು ಅಂತ ಕಾಯ್ತಾ ಇದ್ದೀನಿ. ನನಗೆ ತಲೆ ಕೆಟ್ಟ ಕರ ಹಿಡಿದೋಗದೆ. ಓಹೋ, ಏನು ಲಕ್ಷ್ಮಿ ಇದು? ಮಗಳು ಫಾರಿನ್ ಹೋಗ್ತಾ ಇದ್ದಾಳೆ ಅಂತ ಚಕ್ಲಿ ಕೋಡ್ಬಳೆ ಎಲ್ಲ ಪ್ಯಾಕ್ ಮಾಡ್ತಾ ಇದೆಯಾ? ಹೌದು ರೀ, ಕೋಡ್ಬಳೆ ನೋಡಿ ರುಚಿ ಹೇಗಿದೆ ಅಂತ. ನೀನು ಮಾಡಿದ್ಮೇಲೆ ಕೇಳಬೇಕಾ? ಅನ್ನಪೂರ್ಣೇಶ್ವರನೇ ಕೈನಲ್ಲಿ ಒಲ್ದ್ಬಿಟ್ಟಿದ್ದಾಳೆ ನಿನಗೆ. ಸುಮ್ಮನೆ ನನ್ನ ಮೇಲಿರೋ ಪ್ರೀತಿಗೆ ನೀವು ಹೀಗೆ ಹೇಳ್ತೀರಾ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಇದ್ದದನ್ನು ಹೇಳದ್ನಪ್ಪ. ಹೌದು, ನೀನು ಇಷ್ಟೆಲ್ಲ ಪ್ಯಾಕ್ ಮಾಡ್ತಿದ್ಯಲ್ಲ, ಅವ್ರು ಹೋಗ್ತಾ ಇರೋದು ಫಾರಿನ್ಗೆ. ಅಲ್ಲಿಗೆ ಹೋಗ್ಬಿಟ್ಟು ನೀನು ಮಾಡಿರೋ ಈ ಚಕ್ಲಿ ಕೋಡ್ಬಳೆ ನಿಪ್ಪಡ್ತಿರ್ತಾರೆ ಅಂತ ಅನ್ಕೊಂಡಿದ್ಯಾ? ಹಾಗಂತ ಕೊಡದೆ ಇರಕ್ಕಾಗತ್ತಾ? ಅವ್ರು ಹೋಗೋ ಜಾಗದಲ್ಲಿ ನಮ್ಮೂರ ಊಟ ಸಿಗುತ್ತೋ ಇಲ್ವೋ, ಇದಾದ್ರೂ ಇದ್ರೆ ಖುಷಿಯಿಂದ ತಿಂತಾರಲ್ವಾ? ಅದು ಸರಿನು. ರೀ, ಚಕ್ಲಿ ತಗೊಳ್ಳಿ. ಸೂಪರ್. ಓಹೋ, ಏನಿದೆ ತಿಂಡಿ? ಜಾತ್ರೆಗೆ ಏನಾರು ಹೊರಟಿದ್ದೀರಾ ಹಿಂಗೆ? ಜಾತ್ರೆಗಲ್ಲಪ್ಪ, ಭಾವನಾ ಕೊಟ್ಕೊಳ್ಸಕ್ಕೆ. ಎಂಥ ಭಾಗ್ಯ ಅವಳದು. ಮದುವೆನೇ ಆಗಲ್ಲ ಅಂತ ಮನೆಯಲ್ಲೇ ಕೂತಿದ್ಲು. ಅವಳು ಹಾಗೆ ಇದ್ದಿದ್ರೆ ನಾವೇ ಜೀವನ ಪೂರ್ತಿ ನೋಡ್ಕೋಬೇಕಾಗಿತ್ತು ಅವಳು. ಅವನು ಯಾವನ ಬಂದು ತಾಳಿ ಕಟ್ಟದ. ಈಗ ನೋಡಿ, ಫಾರಿನ್ಗೆ ಹೋಗೋ ಯೋಗ. ಯಾಕೆ ಸಂತು ಹೀಗೆಲ್ಲ ಮಾತಾಡ್ತೀಯಾ? ಮನೆ ಮಗಳು ಫಾರಿನ್ಗೆ ಹೋಗ್ತಿದ್ದಾಳೆ, ನಿನಗೆ ಖುಷಿ ಇಲ್ವಾ? ಹೆಂಗೆ ಖುಷಿ ಪಡೋದಮ್ಮ? ಎಲ್ಲ ಭಾಗ್ಯನೂ ಬರೀ ಹೆಣ್ಮಕ್ಳಿಗೆ ಸಿಗುತ್ತೆ. ನಾವು ಗಂಡು ಮಕ್ಕಳು ಕತೆ ಥರ ದುಡಿಬೇಕು. ಅವರು ನೋಡಿದ್ರೆ ಶ್ರೀಮಂತರ ಮನೆಯಲ್ಲಿ ಮಜಾ ಮಾಡ್ಕೊಂಡು ಆರಾಮಾಗಿದ್ದಾರೆ. ಸಂತು, ಯಾಕೋ ಹೀಗೆ ಮಾತಾಡ್ತೀಯ? ಅವ್ರು ನೀನು ತಂಗಿದಿರ್ತಾನೆ. ಅವ್ರು ಚೆನ್ನಾಗಿದ್ದರೆ ಅವ್ರು ಫಾರಿನ್ಗೆ ಹೋದಾಗ ನೀನು ಖುಷಿ ಪಡಬೇಕಪ್ಪ. ಅದು ಬಿಟ್ಟು ಈಗ ಒಳ್ಳೆ ಹೊಟ್ಟೆವರಿ ಪಟ್ಕೊಳ್ಳೋ ಥರ ಮಾತಾಡಬಾರ್ದು. ಅವರೇನೋ ಒಳ್ಳೆ ಮನೆ ಸೇರಿದ್ರು, ನಾವು ಗೂಟ ಹೊಡ್ಕೊಂಡು ಇಲ್ಲೇ ಇದ್ದೀವಲ್ಲ. ಬರೀ ನಿಮ್ಗಳ ಹೊಟ್ಟೆ ತಣ್ಣಗಾದ್ರೆ ಸಾಲದು, ನಮ್ಮ ಹೊಟ್ಟೆನೂ ತಣ್ಣಗಿರೋದನ್ನು ನೋಡ್ಕೋಬೇಕು ನೀವು. ನೋಡೋಣ ಹೆಂಗಿದೆ ಅಂತ.
ಲಕ್ಷ್ಮಿ, ಅವನ ಮಾತಕ್ಕೆಲ್ಲ ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಅವನೇನು ಇವತ್ತಿಂದ ನೋಡ್ತಿದ್ಯಾ? ಅವನು ಬೇರೆಯವ್ರಿಗೆ ಚುಚ್ಚಿ ಮಾತಾಡಿದ್ರೇ ಖುಷಿ ಸಿಗೋದು. ಖುಷಿ ಪಟ್ಕೊಳ್ಳಿ ಬಿಡು, ಅವ್ನ ಮಾತಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಆರಾಮಾಗಿ ಪ್ಯಾಕ್ ಮಾಡು. ಅನಿ ಪಟ್ಕೊಡಿಲಿ. ಜಯಂತ ಅವ್ರು ನಿನ್ನ ಮಾತನ್ನೇ ಕೇಳ್ತಾ ಇಲ್ಲ. ನಿನ್ನ ಮಾತನ್ನು ಕೇಳ್ತಾ ಇಲ್ಲ ಅಂದಮೇಲೆ ನಿನ್ನ ಜೊತೆ ಹೊರಗೆ ಬೇರೆ ಬರ್ತಾರೇನೋ? ಇಲ್ಲ ಕಣೋ, ಬರಲ್ಲ. ಏನ್ ಮಾಡೋದು? ಆದರೆ ಇಲ್ಲ ಇದ್ದು ಇನ್ನೂ ವೀಕ್ ಆಗ್ಬಿಟ್ರೆ ಈಗ ಅವ್ನು ನೋಡೋದನ್ನ ನಿಂಗೆ ನೋಡೋಕ್ಕಾಗತ್ತಾ? ನೋ. ತಪ್ಪು ಮಾಡಿದ್ಯಾ ಜಯಂತ, ತಪ್ಪು ಮಾಡಿರೋದು ನಿಜ. ಅದ್ರ ಕ್ಷಮೆ ಕೇಳಿದ್ಯಾ ಅಲ್ವಾ? ಯಾಕೆ ಅವ್ರು ಯಾಕೆ ಈಗ ತಪ್ಪನ್ನು ಮಾಡಿದೆ ಅಂತ ಅರ್ಥನೇ ಮಾಡ್ಕೋತಾ ಇಲ್ಲ. ಇದನ್ನೆಲ್ಲ ಮಾಡಿದ್ದು ಅವ್ರು ಖುಷಿಯಾಗಿ ಚೆನ್ನಾಗಿ ನಗ್ನಗ್ತಾ ಇರಬೇಕು ಅಂತ ತಾನೆ. ಇಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು. ಅವ್ರು ಇಲ್ಲೇ ಇದ್ದು ಯೋಚನೆ ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಏನ್ ಮಾಡ್ತೀಯ? ನಿನ್ನ ಅಸ್ತಿತ್ವಕ್ಕೆ ಒಂದು ಅರ್ಥನೇ ಇರೋದಿಲ್ಲ. ಚಿನ್ನು ಮರಿ ಇಲ್ಲ ಅಂತಂದ್ರೆ ಏನು ಉಪಯೋಗ? ನೋಡು, ನಿನ್ನ ಸಂಸಾರ ಸರಿ ಮಾಡ್ಕೋಬೇಕು. ಇನ್ನು ಚಿನ್ನು ಮರಿನ ಮತ್ತೆ ನಗ್ನಗ್ತಾ ಇರೋ ಹಾಗೆ ನೀನು ಮಾಡಬೇಕು ಅನ್ನೋದಾದ್ರೆ ಸಾರಿ ಚಿನ್ನು ಮರಿ, ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಮತ್ತೆ ನೀವು ನಗ್ನಗ್ತಾ ಇರೋ ಹಾಗೆ ನಾನು ಮಾಡ್ತೀನಿ ಚಿನ್ನು ಮರಿ, ಮಾಡ್ತೀನಿ. ಸಾರಿ ಚಿನ್ನು ಮರಿ, ಸಾರಿ. ಚಿನ್ನು ಮರಿ, ಹಾಲು ತಗೊಳ್ಳಿ. ನಂಗೇನು ಬೇಡ. ನೋಡಿ, ನಿಮ್ಮ ಕೋಪ ಏನಿದ್ರು ನನ್ನ ಮೇಲೆ, ಇದರ ಮೇಲಲ್ಲ. ಈಗ ನೀವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಹಾಲು ಕುಡಿಬೇಕು, ತಗೊಳ್ಳಿ. ನನ್ನ ಆರೋಗ್ಯ ಚೆನ್ನಾಗಿತ್ತು, ಏನಾಗಬೇಕಾಗಿದೆ ಇವಾಗ? ನಿಮ್ಗೆ ಯಾವ ರೀತಿ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡಿ, ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಇದನ್ನು ಮಾಡ್ಬೇಕು. ನೀವು ಹಾಲು ಇಟ್ಟಿದ್ದೀನಿ, ಕುಡೀರಿ. ಹೋಗಿ ಮಾತ್ರೆ ತೊಗೊಂಡ್ಬರ್ತೀನಿ, ಅದನ್ನು ತಗೋಬೇಕು. ಕುಡೀರಿ ಚಿನ್ನು ಮರಿ, ಪ್ಲೀಸ್. ಮಾತ್ರ ಕೊಡ್ತೀನಿ. ಸಾರಿ ಚಿನ್ನು ಮರಿ. ನೋಡಿ, ಇದೊಂದು ದಾರಿ ಬಿಟ್ಟು ನೀನು ನನಗೆ ಬೇರೆ ಯಾವ ದಾರಿನೂ ಬಿಟ್ಟಿರಲಿಲ್ಲ. ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೋಡಿ, ನೀವು ಮತ್ತೆ ಮೊದಲಿನ ಹಾಗೆ ನಗ್ನಗ್ತಾ ಹಾಕ್ಬೇಕು.
ಏನೇ ಆದರೂ ನಿಮ್ಮನ್ನು ಉಳಿಸ್ಕೋಬೇಕು, ನಿಮ್ಮ ಪ್ರೀತಿನ ಉಳಿಸ್ಕೋಬೇಕು ಅನ್ನೋ ಆಸೆಯಿಂದ ಇದನ್ನು ಮಾಡಿದ್ದೀನಿ. ಎತ್ತ ಮೇಲೆ ಮತ್ತೆ ನನ್ನನ್ನೇ ದೂರಬೇಡಿ. ನಿಮ್ಮ ಪ್ರೀತಿಗೋಸ್ಕರನೇ ಇದನ್ನು ಮಾಡಿದ್ದು ಅನ್ನೋದನ್ನ ನೆನ್ಪಿಟ್ಕೊಡಿ.